ಉಚಿತ ಸಾಮೂಹಿಕ ವಿವಾಹಗಳ ಈ ಒಂದು ಕಾರ್ಯಕ್ರಮಕ್ಕೆ ಬಾಳೆಹೊನ್ನೂರಿನ ಶ್ರೀಮದ್ ರಂಭಾಪುರಿ ವೀರಸಿಂಹಾಸನಾಧೀಶ್ವರ ಶ್ರೀ 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 1008 ಜಗದ್ಗುರು ಪ್ರಸನ್ನ ರೇಣುಕ ಡಾಕ್ಟರ್ ವೀರ ಸೋಮೇಶ್ವರ ರಾಜ್ಯ ದೇಸಿ ಕೇಂದ್ರ ಇವರ ಪಾವನ ಸನ್ನಿಧಾನದಲ್ಲಿ ನಡೆಯಲಿರುವ ಈ ಒಂದು ಸಾಮೂಹಿಕ ವಿವಾಹಗಳ ಅಧ್ಯಕ್ಷತೆಯನ್ನು ಶ್ರೀ ಶಟಸ್ಥಲ ಬ್ರಹ್ಮ ವೀರಭದ್ರ ಶಿವಾಚಾರ್ಯ ಮಹಾಸ್ವಾಮಿಗಳು ಬಿಚ್ಚಾಲಿ ಮಠಮಾರಿ ಮತ್ತು ಗಬ್ಬೂರು ಈ ಪೂಜ್ಯರ ಒಂದು ನೇತೃತ್ವದಲ್ಲಿ ಹಾಗೂ ಈ ಒಂದು ಕಾರ್ಯಕ್ರಮದ ನೇತೃತ್ವವನ್ನು ಶ್ರೀ ಶಟಸ್ಥಲ ಬ್ರಹ್ಮ ಡಾಕ್ಟರ್ ಪಂಚಾಕ್ಷರ ಶಿವಾಚಾರ್ಯರು ಬೃಹನ್ಮಠ ನೀಲ್ಗಲ್ ಈ ಪೂಜ್ಯರ ಒಂದು ನೇತೃತ್ವದಲ್ಲಿ ಇನ್ನು ನಮ್ಮ ನಾಡಿನ ಎಲ್ಲ ಮಠಾಧೀಶರ ಒಂದು ಉಪಸ್ಥಿತರಿದ್ದು ಸಾಕ್ಷಿಯಾಗಲಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಉಚಿತ ಸಾಮೂಹಿಕ ವಿವಾಹದಲ್ಲಿ ಜೋಡಿಗಳಿಗೆ ಕಾಲುಂಗರ, ತಾಳಿ ಮತ್ತು ವಸ್ತ್ರ, ದಂಡೆ, ಹೂನಾರ ಇವೆಲ್ಲವನ್ನು ನಮ್ಮ ಮಠಾಧೀಶರು ಕೊಟ್ಟು ಅವರಿಗೆಲ್ಲರಿಗೂ ಕೂಡ ಅನ್ನದಾಸೋಹವನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಮಾಡಿರುತ್ತಾರೆ. ಈಗ ಜಗದ್ಗುರುಗಳ ಅಡ್ಡಪಲ್ಲಕ್ಕಿ ಮಹೋತ್ಸವ ಕೂಡ ಅವರ ಒಂದು ಅಡ್ಡಪಲ್ಲಕ್ಕಿ ಮಹೋತ್ಸವದ ಅಂಗವಾಗಿ ಈ ಕಾರ್ಯಕ್ರಮವನ್ನು ನಮ್ಮ ಮಠಾಧೀಶರು ಹಮ್ಮಿಕೊಂಡಿದ್ದು, ಜಗದ್ಗುರುಗಳ ಅಡ್ಡಪಲ್ಲಕ್ಕಿ ಮಹೋತ್ಸವ ಕೂಡ ಎನ್ ಬಸಪ್ಪ ಇವರ ಗೋದಾಮಿನಿಂದ ಹಿಡಿದು ಶರಣ ರಾಚಪ್ಪ ತಾತನವರ ಗದ್ದಿಗೆಯ ಆವರಣದವರೆಗೆ ದಯಪಾಡಿಸಿ ತದನಂತರ ಪೂಜ್ಯರು ಈ ಒಂದು ವೇದಿಕೆಗೆ ಆಗಮಿಸಿ ಈ ಒಂದು ಸಾಮೂಹಿಕ ಉಚಿತ ವಿವಾಹದಲ್ಲಿ ಪಾಲ್ಗೊಂಡು ನೂತನ ವಧುವರರಿಗೆ ಆಶೀರ್ವದಿಸಲಿದ್ದಾರೆ. ಖರ್ಚು ಕಡಿವಾಣ ಹಾಕುವುದೊಂದು ಮುಖಾಂತರ ಭಕ್ತರಿಗೆ ಒಳ್ಳೆಯದಾಗಲಿ ಒಂದು ಜಗದ್ಗುರುಗಳ ಒಂದು ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡರ ನಮ್ಮ ಮಠಾಧೀಶರು. ಆ ಒಂದು ಕಾರಣಕ್ಕೆ ಬಡ ಜನರಿಗೆ ಅನುಕೂಲ ಆಗುವ ಒಂದು ರೀತಿಯಲ್ಲಿ ಸಾಮೂಹಿಕ ಉಚಿತ ವಿವಾಹವನ್ನು ನಮ್ಮ ಜಾಟ್ಗಲ್ ಗ್ರಾಮದ ಮಠಾಧೀಶರು ಹಮ್ಮಿಕೊಂಡಿದ್ದಾರೆ. ಕಾಲದಲ್ಲಿ ಮದುವೆ ಅಂದರೆ ಅಷ್ಟು ಸುಲಭದ ಮಾತಲ್ಲ. ಅದ್ದೂರಿ ಮದುವೆ ಕಡಿವಾಣ ಹಾಕಲಿಕ್ಕೆ ಈ ಒಂದು ಯೋಜನೆಯನ್ನು ಹಮ್ಮಿಕೊಳ್ಳಲಾಗಿದೆ. ಎಷ್ಟು ಜೋಡಿ ಮದುವೆ ಇದೆ? 30 ಜೋಡಿ ಮದುವೆಗಳು. ತಾಳಿ ಕೊಡುವಂಥದ್ದು, ಬಟ್ಟೆ, ಕಾಲುಂಗರ, ಸುತ್ತು ಎಲ್ಲ ಕೊಡಲಾಗುತ್ತದೆ. ಈ ಕಾರ್ಯಕ್ರಮದ ವಿಶೇಷತೆಗಳು ಏನೇನಿದೆ? ಯಾರ್ಯಾರು ಅತಿಥಿಗಳು ಯಾರು? ರೇಣುಕಾ ಶಿವಾಚಾರ್ಯ ಬಾಳೆಹೊನ್ನೂರು ಜಗದ್ಗುರುಗಳು, ಬಿಚ್ಚಾಲಿ ಶ್ರೀಗಳು, ಸೋಮವಾರಪೇಟೆ ಶ್ರೀಗಳು, ಕಿಲ್ಲೆ ಬೃಹನ್ಮಠ ಶ್ರೀಗಳು, ಬೂದಿ ಬಸವೇಶ್ವರ ಶ್ರೀಗಳು, ನೀಲಗಲ್ಲು ಶ್ರೀಗಳು ಮತ್ತು ಸಗರ ಶ್ರೀಗಳು ಮತ್ತು ನಮ್ಮ ಗುರುಗಳಾದಂಥ ಮಾನ್ವಿ ಸುವರ್ಣಗಿರಿ ಮಠ ಶಂಕರಯ್ಯ ಸ್ವಾಮಿಯವರು ಇವರೆಲ್ಲ ಹಾಗೂ ಗಣ್ಯ ವ್ಯಕ್ತಿಗಳು, ರಾಜಕೀಯ ಧುರೀಣರು ಎಲ್ಲರೂ ಬಂದು ಯಶಸ್ವಿಗೊಳಿಸ್ತಾರೆ. ಈ ಮಠದ ಒಂದು ಗಟ್ಟಿ ಪರಂಪರೆ ಏನು ಅಂತ ತಿಳ್ಕೊಂಡು ಕೇಳಿದರೆ, ಇವತ್ತಿನ ದಿವಸ ಕಲುಷಿತವಾಗಿರುವಂತಹ ವಾತಾವರಣದಲ್ಲಿ ಅಣ್ಣ ತಮ್ಮರು ಒಂದು 2-3 ಇದ್ನಪ್ಪ ಅಂದರೆ ಒಟ್ಟುಗೂಡಿ ಇರಲಿಕ್ಕಾಗೋದಿಲ್ಲ. ಆದರೆ ಒಟ್ಟುಗೂಡಿ ಇರಬೇಕು, ಹೇಗಿರಬೇಕು ಅನ್ನುವಂಥದ್ದನ್ನು ಈ 4 ಮಠಗಳ ಶರಣರನ್ನು ನೋಡಿ ಇವತ್ತೆಲ್ಲ ಭಾಳ ಜನ ಆದರ್ಶವಾಗಿ ಇಟ್ಟುಕೊಂಡಿರುವಂಥದ್ದು ಭಾಳ ಅದ್ಭುತವಾಗಿರುವಂತಹ ಪರಂಪರೆ. ನಾವು ಯಾವುದೇ ಒಂದು ಮಂಗಲ ಕಾರ್ಯ ಮಾಡಬೇಕಾದ್ರೆ ಜಾಗಟಿಕಲ್ ಪರಂಪರೆಯ ಆಚರಣೆಯನ್ನು ನಾವು ಮಾಡಿಕೊಂಡು ಬರ್ತೀವಿ ಎನ್ನುವಂತಹ ಜನಾನುರಾಗದ ನುಡಿಯೊಂದಿಗೆ ಈ ಕಾರ್ಯಕ್ರಮ ಸಂಪನ್ನಗೊಳ್ಳುತ್ತದೆ. ಇಂತಹ ಶರಣರು ಕೂಡಿಕೊಂಡು ಜಾತಿ, ಮತ, ಪಂಥ, ಭೇದ ಭಾವ ಇಲ್ಲದೆ ಎಲ್ಲರೂ ಒಗ್ಗೂಡಿಕೊಂಡು ಮಹಾಸನ್ನಿಧಿಯ ಅಡ್ಡಪಲ್ಲಕ್ಕಿ ಉತ್ಸವ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ತಿಳ್ಕೊಂಡು
ಭಕ್ತಿ ಗಡಿಗೆ ಭಾವನೋರ ಬಸನೋರ ಕೈ ಕೈ ನೋಡ ಪಂಚಂ ಪಗಡ ಜಗತ್ಪೂಗಳ ಪೂನಮ ಕೇಳಮ್ಮ ಪೂನಮ ಕೇಳಮ್ಮ ಉಜ್ಜಯಿನಿ ಗುರುತು ನಿಮ್ಮ ಹಣೆಯಲ್ಲಿ ಕುಂಕುಮ ನೋಡಮ್ಮ ಉಜ್ಜಯಿನಿ ಗುರುತು ನಿಮ್ಮ ಹಣೆಯಲ್ಲಿ ಕುಂಕುಮ ನೋಡಮ್ಮ ಅದಕ್ಕೆ ಮುಕ್ಕೈದೆ ಚಿಹ್ನೆ ಇರುವುದು ನೋಡಮ್ಮ ಗಂಗೆಯೋಳು ನಿಂದು ಮನದೋಳು ಮನೆಯತೆಯ ಅಳೆದು ಆಕಾಶ ದೀಪವಾಗಿಸಿದೆ ತುತ್ತು ಅನ್ನ ದಾಸೋಹ ಉಳಿಸು ಎಲ್ಲ ನಮ್ಮ ಶರಣರು ರಾಸೈತಾತ್ನವರು ಗಡದೈತಾತ್ನವರು ಗಂಡನ ಮನೆಯಿಂದ ಬಂದಂಥ ಯಾರೇ ಇರಲಿ ಅವ್ರನ್ನ ನಿರ್ಲಕ್ಷ್ಯ ಮಾಡ್ತಾರನ್ನುವಂಥ ಒಂದು ಆರೋಪ ಹೆಣ್ಣು ಮಕ್ಕಳ ಮೇಲೆ ಇದೆ. ಅದಕ್ಕೆ ಅವಕಾಶ ಆಗಲಾರದಂತೆ ನಿಮ್ಮ ಹೆತ್ತ ತಂದೆ ತಾಯಿಗಳು ನಿಮಗೆ ಎಷ್ಟು ಮುಖ್ಯವೋ ಮನೆಗೆ ಬಂದಂಥ ಅತ್ತೆ ಮಾವಂದಿರಾಗಲಿ ಅಷ್ಟೇ ಭಾವನೆಯಿಂದ ಇಟ್ಕೊಂಡು ಊಟಕ್ಕೆ ಸಂತೃಪ್ತಿಯಿಂದ ನೀಡಬೇಕಂತ ಇವತ್ತು ಜಾಗಟಕಲ್ ಕ್ಷೇತ್ರದಲ್ಲಿ
ಏನು ಸಾಮೂಹಿಕ ವಿವಾಹ ಸಮಾರಂಭ ಸಂಯೋಜನೆ ಮಾಡಿದ್ದಾರೆ, ಇದು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ. ಇವತ್ತಿನ ಆಧುನಿಕ ಕಾಲದಲ್ಲಿ, ವೈಚಾರಿಕ ಯುಗದಲ್ಲಿ ಯಾವುದೋ ಒಂದು ಹೆಸರಿನಲ್ಲಿ ನಮ್ಮ ಭಾರತೀಯ ಉತ್ಕೃಷ್ಟ ಸಂಸ್ಕೃತಿ ಆದರ್ಶಗಳನ್ನು ಕಲುಷಿತಗೊಳಿಸುವಂಥ ಕಾರ್ಯ ನಡೀತಾ ಇದೆ. ಅಂಥದಕ್ಕೆ ಪ್ರಜ್ಞಾವಂತನಾದಂಥ ಯಾವುದೇ ಮನುಷ್ಯ ಅವಕಾಶವನ್ನು ಕೊಡಬಾರದು ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಮರೆಯುವುದಿಲ್ಲ. ಮತ್ತು ಜಾಗಟಕಲ್ ಕ್ಷೇತ್ರದ 4 ಜನ ಮಠದ ಮುಂದಾಳುಗಳು ಸೇರಿ ಮಾಡಿದಂಥವರ ಕಾರ್ಯ ಸರ್ವಶ್ರೇಷ್ಠ. ಮುಂದೊಂದು ದಿನ ರಂಭಾಪುರಿ ಪೀಠದಲ್ಲಾಗಲಿ, ದಸರಾ ಮಹೋತ್ಸವದ ಸಂದರ್ಭದಲ್ಲಾಗಲಿ ಆ 4 ಜನ ಮಠದ ಮುಖ್ಯಸ್ಥರಿಗೆ ಶ್ರೀಪೀಠದಿಂದ ಒಂದು ಗೌರವ ಪ್ರಶಸ್ತಿ ಮತ್ತು ಒಂದು ಗುರುರಕ್ಷೆಯನ್ನು ಕೊಟ್ಟು ಶ್ರೀಪೀಠ ಆಶೀರ್ವಾದವನ್ನು ಮಾಡ್ತಾ ಇದೆ. ಇಂಥ ಧರ್ಮ ಕಾರ್ಯಗಳು ಈ ಜಾಗಟಕಲ್ ಕ್ಷೇತ್ರದಲ್ಲಿ ನಿರಂತರವಾಗಿ ನಡೆದುಕೊಂಡು ಬರಲಿ ಅನ್ನುವಂಥ ಆಶಯವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ. ಈ ಒಂದು ಮಠದ ಭಕ್ತರು, ಹಾಗಾಗಿ ತಾತನವರು ನನ್ನ ನಿಜವಾಗ್ಲೂ ಅವರ ಆಶೀರ್ವಾದದಿಂದ ಇವತ್ತು ನಿಮ್ಮೆಲ್ಲರ ಮುಂದೆ ಒಂದು ಶಾಸಕರಾಗಿ ಇಂಥ ಒಂದು ಪವಿತ್ರವಾದ ಕಾರ್ಯಕ್ರಮವನ್ನು ಉದ್ಘಾಟಿಸಂಥ ಒಂದು ಸೌಭಾಗ್ಯ ಸಿಕ್ಕಿದ್ದು ಎಲ್ಲ ಗುರು ಹಿರಿಯರ ಆಶೀರ್ವಾದ, ನಿಮ್ಮೆಲ್ಲರ ಆಶೀರ್ವಾದ ಅಂತ ಹೇಳಕ್ ಬಯಸ್ತೀನಿ. ಗಳನ್ನ ಸರಳವಾಗಿ ಯಾಕೆ ಮಾಡ್ಕೋಬೇಕು ಅನ್ನೋಂಥದ್ದು ಚಿಂತನೆಯನ್ನು ಇವತ್ತು ಗುರುಗಳು ಮಾಡಿ, ಇವತ್ತು ನಮ್ಮಲ್ಲೆಲ್ಲ ಬಡತನ ನಿರ್ಮೂಲನೆ ಆಗಬೇಕು, ಜಾತಿ ಭೇದ ಹೋಗಲಾಡಿಸ್ಬೇಕು, ಎಲ್ಲ ಸಮಾನತೆ ಬರಬೇಕು ಅನ್ನೋಂಥ ಒಂದು ವಿಚಾರವನ್ನು ಇಟ್ಕೊಂಡು ಅವರು ಇಂಥ ಒಂದು ಕಾರ್ಯಕ್ರಮಕ್ಕೆ ಕೈ ಹಾಕಿರ ಯಶಸ್ವಿಯಾಗಿ ಇವತ್ತು ತಾವೆಲ್ಲರೂ ಇದಕ್ಕೆ ಸಾಕ್ಷಿಯಾಗಿರಿ. ಈಗ ಇಲ್ಲಿ ಮದುವೆ ಮಾಡ್ಕೊಂಡು ಮನೆಗೆ ಹೋಗಿ ಮತ್ತೆ ಅಲ್ಲಿ ಕೂಡ ನೀವು ಲಕ್ಷಗಟ್ಟಲೆ ಖರ್ಚು ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದರೆ ಇಲ್ಲೇ ಅವರ ಆಶೀರ್ವಾದನೆ ನಿಮಗೆ ಶಾಶ್ವತ ಪರಿಹಾರ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ರಾಜ್ಯದಲ್ಲಿ ಹೇಳಬೇಕಂದ್ರೆ ಈಗ ವೀರಶೈವ ಮಠಾಧೀಶರು ಬಹಳ ಒಂದು ದೊಡ್ಡ ಅದ್ಭುತವಾದ ಕೆಲಸವನ್ನು ಇವತ್ತಲ್ಲ ಸಾವಿರಾರು ವರ್ಷಗಳಿಂದ ಮಾಡ್ತಾ ಬಂದಿದ್ದಾರೆ. ಸಾಮೂಹಿಕ ಲಗ್ನಗಳು ಮಾಡೋದ್ರಿಂದ ಖರ್ಚು ಕಡಿಮೆ ಆಗ್ತದೆ, ವೆಚ್ಚ ಕಡಿಮೆ ಆಗ್ತದೆ ಅಂತಕ್ಕಂಥದ್ದು ಒಂದು ಭಾವನೆ ಇದೆ. ಆದರೂ ನಾವೆಲ್ಲ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಇವೆಲ್ಲವುಗಳನ್ನು ಹೇಳ್ತೇವೆ. ಆದರೆ ಅವ್ರು ಮತ್ತೆ ಮನೆಗೆ ಹೋಗಿ ಒಂದು ವಾರದ ಮಾಡ್ಕೊಂಡು ಮತ್ತೆ 23,000 ಖರ್ಚು ಮಾಡಿಬಿಡುತ್ತೆ. ಏನು ತಾತನವ್ರು ಲಗ್ನ ಮಾಡಿರ್ತಾರೆ, ರಂಭಾಪುರಿ ಶ್ರೀಗಳಂತವರು ನಿಮ್ಮ ಅಕ್ಷತೆಗೆ ಬಂದಾರಂತಂದ್ರೆ ನಿಮ್ಮ ಪುಣ್ಯ, ಅಂತಿಕ ಪುಣ್ಯ ಅಲ್ಲ. ಅಪ್ಪ ನಾನು ಸಾಮೂಹಿಕ ಲಗ್ನದೊಳಗೆ ನಾನು ಲಗ್ನ ಆಗಿದ್ದೆ, ನನ್ನ ಲಗ್ನವೂ ಸಾಮೂಹಿಕ ಲಗ್ನದೊಳಗಾಗಿದೆ. ಅವಾಗ ಜಾಗಟಕಲ್ ತಾತನವ್ರು ಎಲ್ಲ ಇದ್ದಾರೆ, ಇವರು ನಮ್ಮ ಗಬ್ಬೂರ್ ತಾತನವರು, ಇವರೆಲ್ಲರ ಸಮಕ್ಷಮದಾಗೇ 118 ಸಾಮೂಹಿಕ ಲಗ್ನ ಮಾಡಿ ನಾನು ಸಾಮೂಹಿಕ ಲಗ್ನದೊಳಗೆ ಲಗ್ನ ಆಗಿದೆ. ಆದರೆ ನಿಮ್ಮಂಥವರು ಬಂದ ಆಶೀರ್ವಾದ ತಗೊಳ್ತಕ್ಕಂಥ ಪುಣ್ಯ ಅವತ್ತು ನಮಗೆ ಸಿಗಲಿಲ್ಲ. ಇವ್ರು ದೊಡ್ಡ ಪುಣ್ಯ ಇರೋದು, ಅಂತಿಂತ ಪುಣ್ಯ ಅಲ್ಲ. ನೀವು ಲಗ್ನ ಮಾಡಿಕೊಂಡು ರಂಭಾಪುರಿ ಶ್ರೀಗಳು ನೀವು ಕರಿಬೇಕಂತ ಹೋದ್ರೆ ಸಿಗೋದು ಕಷ್ಟ. ಅವ್ರು ನೋಡಿರುತ್ತೆ, ನೋಡಿಕೊಂಡು ಬಂದ ಇಂಥ ಒಂದು ಅದೃಷ್ಟ ನಿಮ್ದಾದ. ರಂಭಾಪುರಿ ಶ್ರೀಗಳ ಆಶೀರ್ವಾದ ಈ ನಾಡಿನ ಜನರ ಮೇಲಿರಲಿ, ಅವರ ಪ್ರೀತಿ ವಿಶ್ವಾಸ ನಮ್ಮ ಮೇಲಿರಲಿ. ಈ ನಾಡು ಯಾವಾಗಲೂ ಸಮೃದ್ಧಿಯಾಗಿರಬೇಕು. ಈ ನಾಡಿನಲ್ಲಿ ಮಳೆ ಬೆಳೆಗಳು ಆಗುವಂಥ ರೀತಿಯಲ್ಲಿ ಅಪ್ಪೋರು ಈ ನಾಡಿಗೆ ಆಶೀರ್ವಾದವನ್ನು ಮಾಡಬೇಕು ಅಂತೇಳಿ ಕೇಳಿಕೊಂಡು ಶ್ರೀಮದ್ ಜಗದ್ಗುರು ಪಂಚಾಸರ ಮಹಾರಾಜ್ ಬೆಟ್ಟದ ಬಸವೇಶ್ವರ ಮಹಾರಾಜ್ ಕಿ ಜೈ, ಶ್ರೀ ಚರಣ ವಿರೂಪಾಕ್ಷೇಶ್ವರ ಮಹಾರಾಜ್ ಕಿ ಜೈ. ಶ್ರೀ
ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ಬಂದಿರತಕ್ಕಂಥ ಗಣ್ಯ ವ್ಯಕ್ತಿಗಳಿಗೆ ಪ್ರಸಾದ ವ್ಯವಸ್ಥೆ ಕಲ್ಯಾಣ ಮಂಟಪದಲ್ಲಿ ಮಾಡಿದೆ. ದಯವಿಟ್ಟು ಪ್ರಸಾದ ಸ್ವೀಕರಿಸಬೇಕು. ದಯವಿಟ್ಟು ಯಾರು ಹೊರಗಡೆ ಬರ್ಬೇಡ್ರಿ. ಪುರೋಹಿತ ಮಿತ್ರ ಅವ್ರು ಬ್ರಹ್ಮಗಂಟೆ ಹಾಕಿ ಹೊರಗೆ ಕಳಿಸ್ರಿ. ಇಲ್ಲಿ ಅಕ್ಷತೆ ಅದಾವು ಹೊರಗಡೆಯಿಂದ ಬಂದಿರ್ತಕ್ಕ